ಕೃಷಿ ಇಲಾಖೆ 2025 ಮತ್ತು 26ನೇ ಸಾಲಿನ ಆತ್ಮಯೋಜನೆ ಹಾಗೂ ತಾಲೂಕು ಕೃಷಿಕ ಸಮಾಜ ಮತ್ತು ರೈತರ ವತಿಯಿಂದ ರೈತರ ದಿನಾಚರಣೆ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರ ಕಸಬಾ ಕಚೇರಿ ಶ್ರೀನಿವಾಸಪುರ ಹಾಗೂ ಗೌರವಾನ್ವಿತರು, ಜಿಲ್ಲಾ ರೈತ ಮುಖಂಡರು, ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಮಹೇಶ್ ಬಾಬುರವರು, ಸಿಬ್ಬಂದಿ ವರ್ಗದವರು, ತಾಲೂಕು ಗೊಬ್ಬರದ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರು, ಕಚೇರಿ ಸಿಬ್ಬಂದಿ ವರ್ಗದವರು, ತಾಲೂಕು ಸಮಸ್ತ ರೈತಾಪಿ ಜನರು, ಮುಖಂಡರು, ಹಿರಿಯರು, ಯುವ ಮುಖಂಡರು ಭಾಗವಹಿಸಿದರು. ಈ ದಿನ ಕಾರ್ಯಕ್ರಮದಲ್ಲಿ ಸುಮಾರು 10 ಮಂದಿ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡರು. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಹಾಗೂ ಜಿಲ್ಲಾ ಮಟ್ಟದ ರೈತ ಮುಖಂಡರು, ತಾಲೂಕು ಅಧ್ಯಕ್ಷರು, ಕಚೇರಿ ಅಧಿಕಾರಿಗಳು ಸಭೆಯಲ್ಲಿ ರೈತರ ದಿನಾಚರಣೆ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು. ಸಭೆಗೆ ಬಂದಿರುವ ಎಲ್ಲ ರೈತರಿಗೂ ಲಘು ಉಪಹಾರವನ್ನು ನೀಡಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಹಾಯಕ ನಿರ್ದೇಶಕರ ಕೃಷಿ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತೊಮ್ಮೆ ವ್ಯಕ್ತಪಡಿಸಿದರು. ಸ್ವಂತಕ್ಕೆ ಬೆಳ್ಕೊಳ್ಳಿ. ನಾನಷ್ಟೇ ಹೇಳೋದು, ನಿಮ್ಮ ಜಮೀನಲ್ಲಿ ನೀವು ಆರೋಗ್ಯ ತಿಂದ್ರಿ ಫಸ್ಟ್, ಆಮೇಲೆ ಬೇರೆ ತಿನ್ನಿಸಿ. ಈಗ ನೀವೇನಾಗಿದ್ರಿ, ನಾವು ತಿಂತಾ ಇಲ್ಲ, ಬೇರೆಯವ್ರು ತಿನ್ನಿಸ್ತಾ ಇಲ್ಲ, ಆ ಥರ ಬೆಳೀತಾ ಇದೀವಿ ನಾವೀಗ. ಹೇಳಿ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ ನಿಮಗೆ. ಯಾವುದೇ ಬೆಳೆ ಆಗಲಿ, ಈಗ ಏನು ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ಇವತ್ತು ಔಷಧಿ ಹೊಡೆದಿರ್ತೀನಿ, 2-3 ದಿವಸಕ್ಕೆ ಕಿತ್ತು ಮತ್ತೆ ಮಾರ್ಕೆಟ್ ಆಗ್ತಾ ಇರ್ತೀನಿ. ಒಂದ್ಸರಿ ಔಷಧಿ ಹೊಡೆದ ಮೇಲೆ ಅದಕ್ಕೆ ರೆಸಿಡ್ಯೂ ಹೋಗೋದಕ್ಕೆ ಮಿನಿಮಮ್ 10 ರಿಂದ 15 ದಿವಸ ಮಿನಿಮಮ್ ಬೇಕೇ ಬೇಕು. ಅದಾದ್ಮೇಲೆ ಕಿತ್ತು ಮಾರ್ಕೆಟ್ ಹಾಕ್ಬೇಕು. ನೀವೇನು ಮಾಡ್ತೀರಿ, ಯಾರೋ ತಿನ್ಕೊಂಡ್ಲಿ ಬಿಡ್ರಿ, ನಮಗೆ ಬರ್ತದೆ. ಇವತ್ತು ಕಿತ್ತು ಚೆನ್ನಾಗಿ ಹೊಡೆದ್ಬಿಟ್ಟು ಕಲರ್ ಬರಬೇಕು, ಇಲ್ಲ ಕೆಲವು ಕೆಮಿಕಲ್ಸ್ ಹತ್ತೀವಿ, ಕೆಲವು ಕೊತ್ತಂಬರಿ ಇವ್ನು ಎಲ್ಲರೂ ಗೊತ್ತಿರುತ್ತೆ, ಕೆಲವು ಕೆಮಿಕಲ್ಸ್ ಹದ್ಬಿಟ್ಟು ಮಾಡ್ತೀವಿ ನಾವು. ಅದೇನಾಗುತ್ತೆ, ವಿಷ, ಯಾರಿಗೊಬ್ಬ ತಿನ್ನಿಸ್ತೀವಿ ನಾವು. ಅದನ್ನ ನಾವಾದ್ರೂ ತಿನ್ರಿ ಫಸ್ಟು. ನಿಮ್ಮ ರೈತರು ನಿಮ್ಮ ಬೆಳೆ ನಿಮ್ಮ ಭೂಮಿಯಲ್ಲಿ ಬೆಳೆದು ನೀವಾದ್ರೂ ಒಳ್ಳೇದು ತಿನ್ರಿ ಫಸ್ಟು. ಅವಾಗ ನಿಮ್ಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಅದು ಈಗ ನೀವು ಯಾವುದೋ ಒಂದು ಬೆಳೆ ಬೆಳಿತೀರಿ, ಮಾರ್ಕೆಟ್ ಹಾಕ್ತೀರಿ, ಔಷಧಿ ಹೊಡೆದು ಕಿತ್ಬಿಟ್ಟು 4-5 ದಿನ 1 ವಾರ ಬಿಟ್ಟು ಕಿತ್ತಾಕ್ತೀರಿ ಅನ್ಕೊಳ್ಳಿ. ಯಾರೋ ತಿನ್ಲಿ ಬಿಡಪ್ಪ ನಮ್ಗೆ ಏನು ಅಂತೇಳಿ ಹಾಕ್ತೀರಿ. ನೀವು ಆಮೇಲೆ ಮಾರ್ಕೆಟ್ನ ಬೇರೆ ತರಕಾರಿ ತರ್ತೀರಿ. ಅದು ಹೊರತಾಗಿ ತಾವು ರೈತರು ತಮ್ಮ ಮನೆಯಲ್ಲೇ ಇರೋಂಥ ಉರುಳಿ ಆಗ್ಬೋದು, ಅಲಸಂದೆ ಆಗ್ಬೋದು, ಅದನ್ನ ಹಸಿರೆಲೆ ಗೊಬ್ಬರ ಬೀಜ ಆಗಿ ಬಳಸಿ. ಯಾಕಂದ್ರೆ ನಾವು ಮಣ್ಣಿಗೆ ಬಹಳ ಮಹತ್ವ ಕೊಡ್ಬೇಕಾಗಿದೆ. ಈಗ ನಮ್ಗಿರೋದೇ ಮಣ್ಣು ಮೇಯ್ನು. ಯಾಕಂದ್ರೆ ಈಗಾಗಲೇ ನಾವು ಮಣ್ಣನ್ನ ಮಲಿನ ಮಾಡ್ತಾ ಇದೀವಿ ತುಂಬಾ. ಇದರಿಂದ ಪೆಸ್ಟಿಸೈಡ್ಸ್ ಆಗ್ಬೋದು, ವಿಡಿಸೈಡ್ಸ್ ಆಗ್ಬೋದು, ಅತಿ ಹೆಚ್ಚಾಗಿ ನಾವು ಕೊಡ್ತಾ, ಅವಶ್ಯಕತೆ ಹೆಚ್ಚಾಗಿ ನಾವು ಕೊಡ್ತಾ ಇದೀವಿ ಗಿಡಕ್ಕೆ. ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ನಮ್ಮ ರೈತರ ಪ್ರಾಕ್ಟೀಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಹೆಚ್ಚಾಗಿ ಕೊಟ್ಟಿದ್ರೆ ಏನಾಗುತ್ತೆ, ವೇಸ್ಟು, ಮತ್ತೆ ನಮ್ಗೆ ಬಂಡವಾಳ ವೇಸ್ಟ್ ಆಗುತ್ತೆ, ಭೂಮಿಯಲ್ಲಿ ಸೆಟ್ಲ್ ಆಗಿರ್ತದೆ, ಅದು ವೇಸ್ಟ್ ಆಗಿರ್ತದೆ. ಅವಶ್ಯಕತೆ ಅನುಗುಣವಾಗಿ ಕೊಡ್ಬೇಕು ಅದನ್ನ. ದಯವಿಟ್ಟು ಅದನ್ನ ಮಣ್ಣು ಬಗ್ಗೆ ಮಹತ್ವ ಕೊಡಿ ಎಲ್ಲಾರ್ದು. ಆಮೇಲೆ ನಾ ಹೇಳೋದು ಒಂದೇ, ಕಳೆನಾಶಕಗಳನ್ನ ದಯವಿಟ್ಟು ಬಳಸಕ್ಕೆ ಹೋಗ್ಬೇಡ್ರಿ. ಅದರಿಂದ ಭೂಮಿ ಹಾಳಾಗಿದೆ. ಈಗ ಹಿಂದೆ ಯಾವ ತರ ಫಲವತ್ತತೆ ಅಂತ ನಿಮ್ಗೆಲ್ಲ ಗೊತ್ತಿದೆ, ತಮ್ಮ ಹಿರಿಯರು ಮಾಡ್ತಿದ್ರು. ಈಗ ನಾವು ಮಾಡ್ತಿದ್ದಾಗ ಎಷ್ಟು ಫಲವತ್ತತೆ ಅಂತ ಗೊತ್ತೈತೆ. ಇನ್ನು ನಾವು ಮುಂದಕ್ಕೆ ಮುಂದಿನ ಪೀಳಿಗೆ ಕೊಡುವಾಗ ಹಿಂಗಿರುತ್ತೆ ಭೂಮಿ. ಅದನ್ನ ಯೋಚನೆ ಮಾಡಿ. ಆಮೇಲೆ ರೈತರು ಹಿಂಗೆ ಯೋಜನೆಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮ ಇಲಾಖೆ ಯೋಜನೆಗಳು ನಿಮ್ಗೆ ಹಾಗೆ ತುಂಬಾ ಜನಕ್ಕೆ ರೈತರು ಎಷ್ಟೋ ಜನ ಗೊತ್ತೇ ಇರುತ್ತೆ. ಈಗ ನಮ್ಮ ಮೊದಲೇ 2 ಸ್ಕೀಮ್ ಮಾಡ್ತಾ ಹೇಳಕ್ ಇಷ್ಟಪಡ್ತೇನೆ. ಸೂಕ್ಷ್ಮ ನೀರಾವರಿ ಯೋಜನೆ. ಈ ಯೋಜನೆ ಸಣ್ಣ ಮತ್ತು ಸಣ್ಣ ರೈತರಿಗೆ ಮತ್ತು ದೊಡ್ಡ ರೈತರಿಗೆ SC/ST ಆದ್ರೆ ಮಾತ್ರ ಇವರಿಗೆ 90% ಸಬ್ಸಿಡಿಯಲ್ಲಿ ವಿತರಣೆ ಮಾಡ್ತಾ ಇದೀವಿ. ಈಗ ಎಲ್ಲ ರೈತರು ದಯವಿಟ್ಟು ನಿಮ್ಗೆ ಯಾರ ಅವಶ್ಯಕತೆ ಇದೆಯೋ, ತುಂತುರು ನೀರಾವರಿ ಆಗ್ಬೋದು, ಹನಿ ನೀರಾವರಿ ಆಗ್ಬೋದು, ದಾಖಲೆಗಳನ್ನ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಕೊಟ್ಟು ಅದನ್ನ ಸದುಪಯೋಗ ಮಾಡ್ಕೊಬೇಕಂತೀವಿ. ಸಾಮಾನ್ಯ ದೊಡ್ಡ ರೈತ ಆದ್ರೆ ನಮ್ಮ ಇಲಾಖೆಯಲ್ಲಿ ಅವ್ರಿಗೆ 45% ಸಬ್ಸಿಡಿ ಕೊಡ್ತಾ ಇರ್ತೀವಿ. ಅದು ನಮಗೆ ಮಾರ್ಗಸೂಚಿ ಆ ಥರ ಇರ್ತದೆ. ಅದೊಂದು ಮಾತ್ರ ಬಿಟ್ಟು ಎಲ್ಲ ರೈತರಿಗೂ, ಸಣ್ಣ ಅತಿ ಸಣ್ಣ ಸಾಮಾನ್ಯ ಮತ್ತು SC/ST ವರ್ಗ ಎಲ್ಲ ರೈತರಿಗೂ, ಸಾಮಾನ್ಯ ಆಗ್ಬೋದು, SC/STಯಲ್ಲಿ ದೊಡ್ಡ ರೈತ ಆಗ್ಬೋದು, ಎಲ್ಲರಿಗೂ 90% ಸಬ್ಸಿಡಿಯಲ್ಲಿ ವಿತರಣೆ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮಲ್ಲಿ ಇನ್ನೂ ಅನುದಾನ ಮತ್ತು ಕಾರ್ಯಕ್ರಮ ತುಂಬ ಇದೆ ಶ್ರೀನಿವಾಸಪುರ ತಾಲೂಕಲ್ಲಿ. ಎಲ್ಲ ರೈತರು ಅದನ್ನು ಸದುಪಯೋಗ ಮಾಡ್ಕೊಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ಉಳಿದಂತೆ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿ ನಿಮಗೆ ಉಪಕರಣಗಳು ಬರ್ತಾವೆ ನಮ್ಮ ಇಲಾಖೆಯಿಂದ. ಅಂದರೆ ಉಪಕರಣ ಅಂದರೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು, ಕಲ್ಟಿವೇಟರ್ ಆಗ್ಬೋದು. ಹೇಳೋದಕ್ಕೆ ಇವರು ರೈತರ ಪರ ತಗೊಂಡಂಥ ಡಿಸಿಷನ್ಸು, ಇವ್ರದ್ದು ಏನೇ ತೊಂದರೆ ಇದ್ರು ರೈತರ ಪರವಾಗಿ ಇರ್ತಾ ಇದೆ ಎಲ್ಲ ಕಾರ್ಯಕ್ರಮಗಳನ್ನು. ಮತ್ತು ಮೊದಲನೇದಾಗಿ ರೈತರ ದಿವಸ ಯಾವತ್ತು ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ 2001 ಡಿಸೆಂಬರ್ 23 ಪ್ರಥಮ ಬಾರಿಗೆ ರೈತನ ದಿನಾಚರಣೆ ರಾಷ್ಟ್ರದಾದ್ಯಂತ ಆಚರಣೆ ಮಾಡೋಕ್ಕೆ ಚಾಲ್ತಿಗೆ ಬಂತು. ಅಂದಿನಿಂದ ಇದುವರೆಗೂ ಡಿಸೆಂಬರ್ 23 ಅಂದರೆ ಅವರು ಹುಟ್ಟಿದ ದಿನಾಂಕದಿಂದ ಅದೇ ದಿನಾಂಕನ ರೈತರ ದಿನ ಎಂದು ಆಚರಣೆ ಮಾಡಲು ಎಲ್ಲ ರಾಷ್ಟ್ರಾದ್ಯಂತ ಅನುಮೋದನೆ ಆಗಿರ್ತದೆ ಮತ್ತು ಆಚರಣೆ ಮಾಡ್ತಾ ಇರ್ತಾರೆ. ಮತ್ತು ಇವರು ಫಸ್ಟ್ ಕಿಸಾನ್ ದಿವಸ್ 2001ರಲ್ಲಿ ಡಿಸೆಂಬರ್ 23 ಆಯ್ಕೆ ಅಂತ ಪ್ರತಿ ವರ್ಷ ಮಾಡ್ಕೊಂಡು ಬಂದಿರ್ತೀವಿ. ಅದೇ ರೀತಿ ಫಾದರ್ ಆಫ್ ಫಾರ್ಮರ್ಸ್ ಡೇ ಅಂತ ಕರೀತಾರೆ ಇವ್ರನ್ನ.
ಚೌಧರಿ ಶರಣ್ ಸಿಂಗ್ ಅವ್ರನ್ನ ಫಾದರ್ ಆಫ್ ಫಾರ್ಮರ್ಸ್ ಡೇ. ಆದ್ದರಿಂದ ಅವರ ಹುಟ್ಟಿದ ದಿನಾಂಕವನ್ನು ಸ್ಮರಣೆಗಾಗಿ ರೈತರ ದಿನಾಚರಣೆ ಎಂದು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವರ ಈ ದಿನಾಂಕದ ಮಹತ್ವ ಯಾಕೆ ಅಂತ ಆಚರಣೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಉಳಿದಂತೆ ಕಳೆ ಔಷಧಿ ಸಿಗಲ್ಲ, ಯಾಕಂದ್ರೆ ನಾವು ಅದಕ್ಕೆ ವಿರೋಧಿ. ಏನಂದ್ರೆ ಒಂದು ಸಾರಿ ಈಗ ಏನು ಬೆಳೆಗಳಲ್ಲಿ ಏನು ಪರಿಹಾರನೇ ಇಲ್ಲದೆ ಇರುವಂತ ರೋಗಗಳು ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಮಣ್ಣನ್ನ ಸಾಯಿಸ್ತಾ ಇದ್ದೀವಿ. ಮಣ್ಣು ಅಂದ್ರೆ ಅದು ಬರೀ ಮಣ್ಣಲ್ಲ, ಒಂದು ಚದರ ಇಂಚಿಗೆ ಕೋಟ್ಯಾಂತರ ಜೀವಾಣುಗಳಿರುತ್ತೆ, ಅದನ್ನ ಸಾಯಿಸ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಸಾಯಿಸ್ದಿರಾ. ಮುಂದೆ ನಮ್ಮ ದೊಡ್ಡವ್ರ ಕಾಲದಲ್ಲಿ ಕಳೆ ಬಂತಂದ್ರೆ ಏನ್ ಮಾಡ್ತಾ ಇದ್ರು, ಮರದ ನೆಗ್ಲು ಉಳಿದು ಉಳ್ತಾಯ ಕಾಲಲ್ಲೇ ಎತ್ತಾಗ್ತಾ ಇದ್ರು ಗರ್ಕೆ, ಏನು ಆ ಬೇರಿದ್ರೆ. ಇವತ್ತು ಯಾರಿದ್ದಾರೆ? ಯಾರು ಇಲ್ಲ. ಟ್ರ್ಯಾಕ್ಟರ್ ಉಳಿಯೋದು, ಅದು ಒಂದು ಇರೋ ಗರ್ಕೆಯನ್ನ 100 ಮಾಡೋದು, ಆಮೇಲೆ ಹೋಗಿ ಔಷಧಿ ಹೊಡೆಯೋದು. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ವಿ, ಈ ಸೊಪ್ಪು ಸದೆ ಆಗ್ತಾ ಇದ್ವಲ್ಲ, ಆ ಮೇಲ್ಮಟ್ಟಕ್ಕೆ ಬರ್ತಾ ಇದ್ವು, ಪಲಕೆ ಹೊಡೆದ್ರೆ ಎತ್ತಾಕಿ ಹೋಗ್ತಾ ಇದ್ವಿ. ಆದ್ರೆ ಈಗ ನಮ್ಮ ಪರಿಸ್ಥಿತಿ ನಾವೇ ತಂದುಕೊಂಡು ಇವಾಗ ವ್ಯವಸ್ಥೆಯನ್ನು ದೂಷಣೆ ಮಾಡ್ತಾ ಇರೋದು ನಾವೇ ರೈತರೇ. ಆದ್ರಿಂದ ಈ ಮಣ್ಣನ್ನು ಉಳಿಸ್ಕೋಬೇಕು ಅಂತ ನಾನು ಕಳಕಳಿಯಾಗಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಇಲಾಖೆಗಳಲ್ಲೇ. ಯಾಕೆ ಇವತ್ತು ತೋಟಗಾರಿಕೆ ಇಲಾಖೆಯವರು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು, ಯಾಕೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲಿಲ್ಲ? ಹಿರಿಯ ಸಹಾಯಕ ಅಧಿಕಾರಿಗಳು ಒಂದು ವೇಳೆ ಇನ್ಚಾರ್ಜ್ ಆಫ್ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಅಥವಾ ಇಲ್ಲಿ ADH ಇದ್ದಾರೆ, AOಗಳಿದ್ದಾರೆ, ಅವರನ್ನು ಕೈ ಜೋಡಿಸ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಬಹುದಾಗಿತ್ತು. ದಯವಿಟ್ಟು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ. ಈ ಒಂದು ಚರಣ್ ಸಿಂಗ್ ಅವರು ಮಾಜಿ ಪ್ರಧಾನಿಗಳು, ರೈತ ಪರ ಹೋರಾಟಗಾರರು. ಅವರ ಜನ್ಮದಿನವನ್ನು ಆಚರಿಸಿಕೊಳ್ಳದೆ ಅವರ ಜನ್ಮದಿನವನ್ನು, ನನ್ನ ಜನ್ಮದಿನವನ್ನು ರೈತರ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದರ ಕಾರಣ ಇವತ್ತು ಅವರ ಹುಟ್ಟಿದ ದಿನವನ್ನು ಇವತ್ತು ನಾವು ರೈತರ ದಿನಾಚರಣೆಯನ್ನಾಗಿ ಆಚರಿಸಿಕೊಳ್ತಾ ಇದ್ದೀವಿ. ರೈತರಿಗೆ ಸರ್ಕಾರಗಳು, ಆದ್ದರಿಂದ ರೈತರು ಕೂಡ ತಮ್ಮ ಹಕ್ಕು, ನಮಗೆ ಬೇಕಾದಂತಹ ಸೌಲಭ್ಯಗಳನ್ನ ಹೋರಾಟಗಳ ಮುಖಾಂತರ, ಅಂದ್ರೆ ನಾವು ಹಕ್ಕು ಅವರ ಕಾಲ ಪಟ್ಟಿಯನ್ನು ಹಿಡಿದು ಕೇಳಿ ನಮಗೆ ಬೇಕಾಗಿದ್ದನ್ನ ಪಡೆಯಲೇಬೇಕು. ಅದಕ್ಕೆ ಎಲ್ಲ ರೈತರು ಮುಂದಾಗಬೇಕು. ನಾವು ಯಾವುದೇ ಅನಾಹುತಗಳನ್ನು ಮಾಡೋಷ್ಟಿಲ್ಲ ಅಥವಾ ತೊಂದರೆಗಳನ್ನು ಮಾಡೋಷ್ಟಿಲ್ಲ. ನಮಗೆ ಬೇಕಾದ್ದನ್ನ ನಮಗೆ ನ್ಯಾಯಯುತವಾಗಿ ನಾವು ಕೇಳಿ ಪಡೆಯಲಿಕ್ಕೆ ಮುಂದೆ ಇರಬೇಕು. ಯಾವುದೇ ಒಂದು, ಯಾಕೆ ನಾನು ಜನಪ್ರತಿನಿಧಿಗಳನ್ನ ನಾನೇನು ದೂಷಣೆ ಮಾಡ್ತಾ ಇಲ್ಲ. ಯಾಕೆ ಜನಪ್ರತಿನಿಧಿಗಳಂದ್ರೆ ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಕಳಿಸಿರೋದು ನಮ್ಮ ರೈತರ ಅಥವಾ ನಮ್ಮ ಜನಸಮೂಹದ ಕೆಲಸ ಮಾಡ್ಲಿಕ್ಕೆ ಅವರನ್ನು ಒಬ್ಬ ಪ್ರತಿನಿಧಿಯನ್ನಾಗಿ ಮಾಡಿರ್ತೀವಿ. ಅವರು ಅದನ್ನು ಮರೆತು ಬೇರೆ ಬೇರೆ ಕೆಲಸಗಳಲ್ಲಿ ಕಾರ್ಯನಿಮಿತ್ತರಾಗಿದ್ದಾಗ ನಾವು ನಾವು ಅವ್ರನ್ನ ಕೇಳಬೇಕು ಅಂತ. ಅವ್ರು ಬಂದಾಗ ಅವ್ರಿಗೆ ಜೈಕಾರಗಳು ಹೊಡ್ಕೊಂಡು ಜೆಂಡಾಗಳು ಎತ್ಕೊಂಡು ಎಷ್ಟು ಈಸಿಯಾಗಿ ಹೋಗ್ತೀವೋ ಅಷ್ಟೇ ನಮಗೆ ಬೇಕಾದ ಕೆಲಸಗಳನ್ನು ಸಹ ಅವರನ್ನ ಹಿಡಿದು ನಿಲ್ಲಿಸಿ ಅವರಿಂದ ನಾವು ಮಾಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಕರೆಯನ್ನು ಕೊಡ್ತೇನೆ. ಮತ್ತೆ ನಮ್ಮ ರೈತ ಮುಖಂಡರಲ್ಲಿ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮುಂಚೆ ನಾನು ಅಂಗಡಿ ಸ್ಟಾರ್ಟ್ ಮಾಡಿದ್ದು 2011ರಲ್ಲಿ. ಆವಾಗ ವ್ಯಾಟ್ ಅಂತಿತ್ತು 3%, 3.5% ವ್ಯಾಟ್ ಇತ್ತು ಒಂದು ಔಷಧಿ ತಗೋಬೇಕಾದ್ರೆ. ಇವಾಗ 18% ಏನು GST ಬಂತು. GST ಬಂದ್ಮೇಲೆ ಎಲ್ಲ ಇಲಾಖೆನವರು ಎಲ್ಲರೂ ಬಂದು ಏನ್ ಮಾಡಿದ್ರು, ಗಲಾಟೆ ಮಾಡಿದ್ರು. ಪ್ರಧಾನಮಂತ್ರಿಗಳಿಗೆ, ವಿತ್ತ ಸಚಿವರಿಗೆ ಏನು ಇದು ಕೊಟ್ರು, ಮೆಮೊರಾಂಡಮ್ ಕೊಟ್ರು, ನಮ್ಗೆ GST ಕಡಿಮೆ ಮಾಡಿ ಅಂತ. ಆದ್ರೆ ಯಾವುದೇ ರೈತರು ಇದರ ಬಗ್ಗೆ ಚಕಾರ ಎತ್ತಲೇ ಇಲ್ಲ. 18%ಗಿಂತ ಕಡಿಮೆ ಆಗಲೇ ಇಲ್ಲ. ಯಾಕಂದ್ರೆ ಅಡಗಂದ ಅಮ್ಮ ಕೂಡ ಪೆಟ್ಟದು, ಯಾರು ಕೇಳಲೇ ಇಲ್ಲ, ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಇದೊಂದು ರೈತರು ಇದು ಹೋಗೋ ವಸ್ತು ಅಲ್ಲ. ನೆನ್ನೆ ರೈತರಿಗೆ ಅನುಕೂಲಕರವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಧಿಕಾರಿ ವೃಂದ, ರೈತರಿಗೆ ಏನಾದರೂ ಬೇಕಾದಂತಹ ಸೌಲಭ್ಯಗಳನ್ನ ಕೇಳಲಿಕ್ಕೆ ಜನಪ್ರತಿನಿಧಿಗಳು ಎಲ್ಲ ಈ ವೇದಿಕೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಭಾವನೆ. ಅದರ ಜೊತೆಗೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೆ, ಅಲ್ಲಿನ ಸೆಕ್ರೆಟರಿ ಅಥವಾ ಅಲ್ಲಿ ಒಂದು ಅಧಿಕಾರ ಮಂಡಳಿ ಇದ್ದಂತ ಸಂದರ್ಭದಲ್ಲಾದ್ರೂ ಅವರನ್ನು ಸೇರಿಸಿ ರೈತರ ದಿನಾಚರಣೆ ಮಾಡಬೇಕು. ಮತ್ತೆ ತಾಲೂಕಿನಾದ್ಯಂತ ಎಲ್ಲ ರೈತರಿಗೂ ಮಾಹಿತಿ ಹೋಗಬೇಕು. ರೈತರನ್ನ ಇನ್ನೊಂದಷ್ಟು ಜನನ ಸೇರಿಸಿ ಎಲ್ಲ ಮಾಹಿತಿಗಳು ರೈತರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಈಗ ನಿಮ್ಮ
ಈ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಾಗಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಸೌಲಭ್ಯಗಳಾಗಲಿ, ರೇಷ್ಮೆ ಇಲಾಖೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಬೇಕಾದಂತಹ ಸೌಲಭ್ಯಗಳಾಗಲಿ ಬರೀ ಬೆರಳಂಕೆಯಷ್ಟು ಕೆಲವರಿಗೆ ಮಾತ್ರ ಹೋಗ್ತಾ ಇದೆ. ನೀವು ಗಮನಿಸಬಹುದು. ನಿಮ್ದು 1902 ನೂರ್ಪುರ ವಿಲೇಜ್, ಮೀರತ್ ಡಿಸ್ಟಿಕ್, ಉತ್ತರ ಪ್ರದೇಶ ಜಿಲ್ಲೆಯಲ್ಲಿ ಇವರು ಜನಿಸುತ್ತಾರೆ. ಇವರು ಬಡ ಕುಟುಂಬದಿಂದ ಬಂದು ಇವರು ರಾಜಕೀಯವಾಗಿ ತುಂಬಾ ಬೆಳವಣಿಗೆ ಬೆಳೆದಿದ್ದು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮತ್ತು 2000 ವಿಪರೀತ ಇದಾವೆ ಮಾರ್ಕೆಟ್ ಅಲ್ಲಿ. ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ ಇದಾವಲ್ಲ, ಅದರಿಂದ ಬರುವಂತ ಕೆಮಿಕಲ್ಸ್ ತುಂಬಾ ಮಾರ್ಕೆಟ್ ಇದಾವೆ. ಅದು ಕಡಿಮೆ ಬಳಸಿ, ಕೆಮಿಕಲ್ಸ್ನೆಲ್ಲ ಎಷ್ಟು ಬೇಕು ಅಷ್ಟೇ ಬಳಸಿ. ಕೆಲವು ಜೈವಿಕವಾಗಿ ಹೋಗಿ, ಮತ್ತೆ ಜೈವಿಕ ಪೀಡನಾಶಕ ಬರ್ತವೆ, ಜೈವಿಕ ಗೊಬ್ಬರಗಳು ಬರ್ತವೆ, PSB ಅಂತ ಹೇಳಿರ್ತವೆ, ಟ್ರೈಕೋಡರ್ಮಾ ಅಂತ ಇದೆ. ಅದನ್ನ ಬಳಸೋದು ರೂಢಿ ಮಾಡ್ಕೊಳ್ಳಿ ಸ್ವಲ್ಪನೇ. ಮತ್ತೆ ಈಗ ಕೆಲವು ರೈತಂತೂ ಬಳಸ್ತಾ ಇದ್ದಾರೆ. ಈಗ ಜೀವಾಮೃತ ಆಗ್ಬೋದು, ಅವೆಲ್ಲ ಕೆಲವು ರೈತರು ಬಳಸ್ತಾ ಇದ್ದಾರೆ. ಅವ್ರು ಕೇಳಿ ಅದ್ರ ಮಹತ್ವ ಏನು ಅಂತ ಹೇಳ್ತಾರೆ. ಇವ್ ನಿಮ್ಗೆ ಗೊತ್ತಿರುತ್ತೆ ಜೀವಾಮೃತ ಯಾವ ತರ ಮಾಡ್ತಾರೆ, ಸರ್ ಹೇಳ್ತಿರಲ್ಲ, ಅದನ್ನ ಡಿಟೇಲ್ ಆಗಿ ಹೇಳ್ತಾರೆ ಸರ್. ಅದನ್ನ ಪ್ರಾಕ್ಟೀಸ್ ಮಾಡೋದು ರೂಢಿ ಮಾಡ್ಕೊಳ್ಳಿ. ನೀವು ಕೆಮಿಕಲ್ ಒಂದ್ 2 ಸರಿ ಪೋಸ್ಟ್ ಮಾಡಿ ಸಾಕು. 2 ಸರಿ ಬದಲಾಗಿ ನೋಡಿರಿ. ಇಲ್ಲ ಡ್ರಿಪ್ ಮುಖಾಂತರ ಕೊಡ್ಬೋದು, ಸ್ಪ್ರೇನೂ ಮಾಡ್ಬೋದು. ಇಡೀ ದೇಶದಲ್ಲಿ ರೈತರಿಗೋಸ್ಕರ ಸರ್ಕಾರಗಳು ಸೃಷ್ಟಿ ಮಾಡಿರುವಂತ ಇಲಾಖೆಗಳು ಜಾಸ್ತಿ ಇದಾವೆ. ಇಲ್ಲಿ ಶ್ರೀನಿವಾಸಪುರದಲ್ಲಿ ಕನಿಷ್ಠ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಮತ್ತೊಂದು APMC, ಇಲ್ಲಿ 4 ಇಲಾಖೆಗಳು ಬರ್ತವೆ. ಪ್ರಮುಖವಾಗಿ ನಾನು ಹೇಳ್ತಾ ಇರುವಂತದ್ದು, ಸರ್ಕಾರ ಈ ದಿನಾಚರಣೆ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಮಾಡುವಂತ ಜನ್ಮ ದಿನಾಚರಣೆಗಳನ್ನ ತಾಲೂಕು ಆಡಳಿತ ವರ್ಗ ಮುಂದೆ ಎದ್ದು ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆಲ್ಲ, ಇದನ್ನ ಯಾಕೆ ರೈತರ ದಿನಾಚರಣೆಯನ್ನ ತಾಲೂಕು ಆಡಳಿತ ವರ್ಗನೇ ನೇರವಾಗಿ ನಿಂತು ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅಂತಂದ್ರೆ, ಇಲ್ಲಿ ಒಂದೇ ಜಾತಿಯ ಒಂದೇ ಧರ್ಮದಲ್ಲಿ ಇರುವಂತ ರೈತರಿಲ್ಲ. ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಇಡೀ ದೇಶಾದ್ಯಂತ ರೈತರಿದ್ದೀವಿ. ಹಾಗಾಗಿ ಈ ರೈತರ ಬಗ್ಗೆ ಅಸಹ್ಯ. ಅದೇ ವ್ಯಕ್ತಿಗಳ ಹೆಸರು ಬಂದಾಗ ಅವರು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಾರಲ್ಲ, ಅದನ್ನ ವಿಜೃಂಭಣೆಯಿಂದ ಮೆರವಣಿಗೆಗಳು ಮಾಡಿ, ಮೈಕುಗಳು ಹಾಕಿ, ಬೃಹದಾಕಾರದ ಮೈಕುಗಳನ್ನ, ಪೆಂಡಾಲ್ಗಳನ್ನ ಹಾಕಿ ಆಚರಣೆ ಮಾಡ್ತಾರೆ. ಆದ್ರೆ ಮಣ್ಣಲ್ಲಿ ನಿಂತು, ಮಣ್ಣಲ್ಲಿ ಕೂತು, ಮಣ್ಣಲ್ಲಿ ಬೆರೆತು ಸಂಪತ್ತನ್ನ ಸೃಷ್ಟಿ ಮಾಡುವಂತ ನಮ್ಮ ರೈತನಿಗೆ 3,300 ರೂಪಾಯಿ ಗೊಬ್ಬರಕ್ಕೆ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ನೀನು ಮುಖ್ಯಮಂತ್ರಿಗಳ ಹತ್ರ ಬರ್ಸ್ಕೊಂಡು ಬಂದ್ರೆ ನಾವು ಈ ಜಾಗ ಖಾಲಿ ಮಾಡ್ತೀವಿ ಅಂತೇಳಿ ವಾಪಸ್ ಕಳಿಸಿದ್ರು. ಆ ಕಡೆ ಇರ್ತಕ್ಕಂಥ ರೈತರಿಗೆ ಅಷ್ಟು ಪವರ್ ಇದೆ. ನಮಗ್ ಬೇಡವಾ? ಅವ್ರ ರೊಟ್ಟಿಗಳು ತಿನ್ನೋದು, ನಾವು ರಾಗಿ ಮುದ್ದೆ ತಿನ್ನೋದು ಅವ್ರಿಗಿಂತ ಹೆಚ್ಚಾಗಿರ್ಬೇಕಾಗ್ತದೆ ನಮ್ಗೆ. ಚಿನ್ನಪ್ಪ ರೆಡ್ಡಿ ಅವ್ರು ಹೇಳಿದ್ರು, ಮಾವುಗೆ ಎಷ್ಟು ಹೋರಾಟಗಳಾಗಿದೆ, ಎಷ್ಟು ಅಧಿಕಾರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಕನ್ಸರ್ನ್ ಮಿನಿಸ್ಟರ್ ಹತ್ರ ಓಡಾಡಿ ಇದಕ್ಕೊಂದು ನಿಯೋಗ. ಬೈದು ಸುರೇಶ್ ಮನೆಗೆಲ್ಲ ಹೋಗಿ ಬೆಳಿಗ್ಗೆ 5 ಗಂಟೆಗೆ ಬಿದ್ದು 7:30, 8 ಗಂಟೆಗೆ ಅವ್ರ ಮನೆ ಬಾಗಿಲಿಗೆ ನಾಯಿಗಳಂಗೆ ಹೋಗಿದ್ವಿ. ಏನಕ್ಕೋಸ್ಕರ? ರೈತರಿಗೋಸ್ಕರನೇ ಹೋಗಿದ್ದು. ಅದನ್ನು ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಮೊದಲು ಈ ಇಲಾಖೆಗಳಲ್ಲಿ ಬಹಳ ನಾಜೂಕಾಗಿ ಫೀಡ್ ಮಾಡಿದ್ರೆ ಮಾತ್ರ, ದಳಸೂರು ಇರ್ಬೋದು, ಇಲ್ಲ ರೋಣೂರು ಇರ್ಬೋದು. ರೋಣೂರು ಭಾಗದಲ್ಲಿ 500 ಎಕರೆ ಮಾವು ಡ್ಯಾಮೇಜ್ ಆಗಿದೆ ಅಂತಂದ್ರೆ 500 ಎಕರೆಗೆ ಅವ್ರ ಮಾವು ಪರಿಹಾರ ಬಿಡುಗಡೆ ಮಾಡಬೇಕು. ಇಂಥ ಮಾಹಿತಿ ತಂತ್ರಜ್ಞಾನಗಳನ್ನು ಬೆಳೆದ್ರೂ ಸಹ ನಾವು ಈ 1 ಕಿಲೋಮೀಟರ್ ಅರ್ತಿ ಇಟ್ಕೊಂಡು ನಾವು ನಿಂತ್ಕೊಳ್ಬೇಕಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಮ್ಗಿಂತ ಹೆಚ್ಚಾಗಿ ಈ ಅಧಿಕಾರಿಗಳಿಗೂ ನಾಚಿಕೆ ಆಗ್ತದೆ. ನಮ್ ತಹಸೀಲ್ದಾರ್ ಏನ್ ಮಾಡ್ಬೇಕು? ಇವ್ರನ್ನ ಸಭೆ ಕರಿಬೇಕು. ಸಭೆ ಕರೆದು ಇಲ್ಲ ರೈತರ ಮುಖಂಡರ ಜೊತೆ ಸರ್ಕಾರ ಈ ಒಂದು ಸಭೆಗಳನ್ನ ಮಾಡಿ ಈ ಒಂದು ಮಾಹಿತಿ ತಗೊಂಡು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡಬೇಕು. ರೈತರ ಪರವಾಗಿ ಕೆಲಸ ಮಾಡುವಂತದ್ದೇ ಮಾಡ್ಬೇಕು ಹೊತ್ತು ಇವತ್ತಿನ ದಿವಸ ಇದು ನಡೀತಾ ಇಲ್ಲ.
ಯಾವುದೇ ಒಂದು ಅಧಿಕಾರಿ ಒಂದು ತಿದ್ದುಪಡಿ ಮಾಡ್ಬೇಕಂದ್ರೆ ಅಥವಾ ಒಂದು ಪಾಣಿನ ಚೇಂಜ್ ಮಾಡ್ಬೇಕಂದ್ರೆ ಒಂದು ಸರ್ವೆ ಮಾಡಿಸ್ಬೇಕಂದ್ರೆ ಅವ್ರು ಸುಮಾರು ಸಾರಿ ದುಡ್ಡು ಕಟ್ಟಬೇಕು ಸರ್ವೆಗೆ, ಸುಮಾರು ಸಾರಿ ಲಂಚ ಕೊಡ್ಬೇಕು. ಲಂಚ ಕೊಟ್ಟು ರೈತನ ಕೆಲಸ ಆಗ್ತದೆ ಹೊರತು ನಿಜವಾದ ರೈತನ ಕೆಲಸ ತಾಲೂಕು ಕಚೇರಿಯಲ್ಲಿ ಸಹ ಆಗ್ತಾ ಇಲ್ಲ. ಬೇರೆ ಇಲಾಖೆಗಳಲ್ಲೂ ಇದೇ ಇದೆ. ರೈತರು ಜಾಗೃತರಾಗಬೇಕು. ನಮ್ಮನ್ನು ಆಳುವಂತ ಅಧಿಕಾರಿಗಳು ಮೊದಲು ವಿಧಾನಸೌಧದಲ್ಲಿ ರೈತರ ಪರವಾಗಿ ಮಾತನಾಡ್ತಾ ಇದ್ರು. ಹೋಗಿದ್ದಂತ MLA ಇರ್ಬೋದು, MLC ಇರ್ಬೋದು, ಇಲ್ಲ ಲೋಕಸಭೆಯಲ್ಲಿ ಇವರು ಲೋಕಸಭಾ ಸದಸ್ಯರು ಇರ್ಬೋದು. ಇವತ್ತು ಯಾರು ರೈತರ ಪರವಾಗಿ ಮಾತನಾಡೋದೇ ಇಲ್ಲ ಅಲ್ಲಿ. ನೀನ್ 14 3 ಸೈಟ್ ಹೊಡೆದಿದ್ಯಾ ಅಂದ್ರೆ ನೀನೇ ಹೊಡೆದಿದ್ಯಾ. ಬಸ್ ಸ್ಟ್ಯಾಂಡ್ ಅಲ್ಲಿ ಪೆಂಡಲ್ ಹಾಕ್ತಾರೆ, ಸಾಲಲ್ಲ ಅಂತ ಹೇಳಿದ್ರೆ ಆ ಕಡೆ ಸ್ಟೇಡಿಯಂ ಅಲ್ಲಿ ಇಲ್ಲಾಂದ್ರೆ ಅಲ್ಲಿ ಸ್ಕೂಲ್ ಹತ್ರ ಫೀಲ್ಡ್ ಅಲ್ಲಿ ಸಾವಿರಾರು ಜನ ಸೇರುವಂತ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಗೆ ಸಾವಿರಾರು ಜನ ಹೋಗ್ತಾರೆ. ರೈತ ದಿನಾಚರಣೆ ಅಂತಂದ್ರೆ 10:30 ಅಂತಂದ್ರೆ 10:30 10 ಜನ ಇದ್ರು ಇಲ್ಲಿ. 11 ಗಂಟೆಗೆ ಒಂದು 20 ಜನ ಇದ್ರು. 12 ಗಂಟೆಗೆ ಒಂದು 40-50 ಜನ ಬಂದ್ರು. ಅದು ಏನು ಈ ಕೃಷಿ ಸಖಿಗಳು ಏನು ನಮ್ಮ ಸೋದರಿಯರಿದ್ದಾರೆ, ಹಳ್ಳಿಗಳಲ್ಲಿ ಹೋಗಿ ಮನೆಗಳಲ್ಲಿ ಹೇಳಿ ಬರ್ರಪ್ಪ ಕಾರ್ಯಕ್ರಮ ಇದೆ, ರೈತ ದಿನಾಚರಣೆ ಇದೆ ಅಂತ ಹೇಳಿರೋದಕ್ಕೋಸ್ಕರ ಇಷ್ಟು ಜನ ಬಂದಿರೋದು. ಒಂದು ರೈತರ ದಿನಾಚರಣೆ ಅಂಗವಾಗಿ ಪಾಲ್ಗೊಳ್ಳಲು ಬಂದಿರುವಂತ ಎಲ್ಲ ನಮ್ಮ ರೈತ ಸಮುದಾಯದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಪತ್ರಿಕಾ ಮಿತ್ರರೇ, ಎಲ್ಲ ವಿಚಾರಗಳು ನಮ್ಮ ಉಪನಿರ್ದೇಶಕರು ಹೇಳಿದ್ದಾರೆ. ಅದೇ ರೀತಿ ವಿಜ್ಞಾನಿಗಳು ಹೇಳಿದ್ದಾರೆ. ಎಲ್ಲ ರೀತಿಯ ಸವಲತ್ತುಗಳು ಸರ್ಕಾರದಿಂದ ಬರ್ತಕ್ಕಂಥ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ರೈತರು ಉಪಯೋಗಿಸ್ಕೋಬೇಕು. ಮತ್ತೆ ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಹೈನುಗಾರಿಕೆ ಇಲಾಖೆ ಇವರು ಪ್ರಧಾನವಾಗಿ ನಮ್ಮ ರೈತರ ಒಂದು ಅಚ್ಚುಮೆಚ್ಚಿನ ಇಲಾಖೆಗಳು. ಯಾಕೆಂದ್ರೆ ಬೆಳಗ್ಗಿಂದ ಸಾಯಂಕಾಲದವರು ರೈತರು ಯಾವುದೋ ಒಂದು ಚಟುವಟಿಕೆ ಪಾಲ್ಗೊಳ್ತಾರೆ. ಅದ್ರ ಮುಖಾಂತರ ನಾವು ಸಂಪಾದನೆ ಮಾಡಬೇಕಾದ್ರೆ ಅದು ಒಂದು ಹೈನುಗಾರಿಕೆ ಆಗ್ಬೋದು, ಕೃಷಿ ಆಗ್ಬೋದು, ಇಲ್ಲ ತೋಟಗಾರಿಕೆ ಇಲಾಖೆ ಆಗ್ಬೋದು. ಈ ಇಲಾಖೆ ಯಾವುದೇ ಇರಲಿ, ನಮ್ದ ಒಂದು ವಿಶೇಷ ಸೂಚನೆ ಏನು ಅಂದ್ರೆ, ನೀವು ಶ್ರೀನಿವಾಸಪುರ ಸುತ್ತಮುತ್ತಲು ಶ್ರೀನಿವಾಸಪುರ ಬರ್ತಕ್ಕಂಥ ರೈತರಿಗೆ ಒಂದು ಯಾವುದೋ ಒಂದು ರೀತಿಯ ಎಚ್ಚರಿಕೆ ಮಾತು, ಎಚ್ಚರಿಕೆ ಒಂದು ಸಂದೇಶ ಕಳಿಸ್ಬೋದು. ನೀವು ಗಡಿ ಭಾಗದಲ್ಲಿ ಅಥವಾ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಗಡಿ ಭಾಗದಲ್ಲಿ ಆಯಾ ಒಂದು ಪ್ರದೇಶಕ್ಕೆ ಹೋಗಿ ಒಂದು ಸಪ್ತಾಹ, ಕೃಷಿ ಸಪ್ತಾಹ ಯಾವುದೋ ಒಂದು ಸಪ್ತಾಹಗಳು ಮಾಡ್ತಾ ಇರ್ತೀರಾ. ತೋಟಗಾರಿಕೆ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರಾ. ಆ ಒಂದು ಕಾರ್ಯಕ್ರಮಗಳನ್ನ ನೀವು ಗಡಿ ಭಾಗದಲ್ಲಿ ಮಾಡಿದ್ರೆ ರೈತರಿಗೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ರೈತರು ಮಾಡೋದಾಗ್ಲಿ ಮುಖ್ಯ ಅಲ್ಲ, ಹೋಬಳಿ ಮಟ್ಟದಲ್ಲಿ ಮಾಡಿದ್ರೆ ಅಲ್ಲಿರುವಂತ ರೈತರಿಗೆ ನೀವೆಲ್ಲ ಕೂಡ ಮಾಹಿತಿ ಕೊಟ್ಟಂಗೆ ಆಗ್ತದೆ. ನಾನು ಅಧಿಕಾರಿಗಳಿಗೆ ಬಹಳಷ್ಟು ಎಚ್ಚರ ಕೊಟ್ಟಿದ್ದೀನಿ. ಇವಾಗಲೂ ಕೂಡ ಅಲ್ಲೇ ಮಾತಾಡ್ತಾ ಇದ್ದೀನಿ. ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡಿಬೇಕು. ರೈತ ದಿನಾಚರಣೆ ಅಲ್ಲಿ ನಡೆದ್ರೆ ಮಾತ್ರ ನಿಮ್ಮ ಎಲ್ಲ ಇದು ಕೂಡ ಏನು ಮುಟ್ಟ ರೈತರಿಗೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅದುವರೆಗೂ ಗೊತ್ತಾಗೋದಿಲ್ಲ. ಆದ್ರಿಂದ ದಯವಿಟ್ಟು ಈ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳಿಗೆ, ಮುಂದಿನ ದಿನಗಳಲ್ಲಿ ನೀವು ಹೋಬಳಿ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಏನು ಇಲ್ಲಿ ನಮ್ಮ ಎಲ್ಲ ರೈತ ಮುಖಂಡರು ಮತ್ತೆ ನಮ್ಮ ರೈತ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲ ಸೇರಿದ್ದಾರೆ. ಬಹಳ ಸಂತೋಷ. ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಆದ್ರಿಂದ ಇವತ್ತು ಏನು ನಿಮ್ಮ ಇಲಾಖೆಯಲ್ಲಿ ಸಲಕರಣೆಗಳು, ಏನು ಉತ್ಪಾದನೆಗಳು ಏನೇನಿದೆ ಅವೆಲ್ಲ ಕೂಡ ನೀವು ರೈತರಿಗೆ ವಿತರಿಸೋದ್ರಲ್ಲಿ, ಅವರಿಗೆ ಮಾಹಿತಿ ಕೊಡೋದ್ರಲ್ಲಿ ಮುಖ್ಯ ವಾಹಿನಿಯಾಗಿ ಇರಬೇಕು ಅಂತೇಳಿ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನು ಸೊ ಇವತ್ತಿನ ದಿನಾಚರಣೆ ರೈತ ದಿನಾಚರಣೆ. ನಾವೇನಂತಂದ್ರೆ ರೈತನ ಒಂದು ಸತ್ಕಾರ ಮಾಡಬೇಕು, ರೈತನ ನೆನೆಸ್ಕೊಬೇಕು ಅಂತಂದು ನಮ್ಮಲ್ಲಿ ಇವತ್ತು ಸಾಕಷ್ಟು ದಿನಾಚರಣೆಗಳನ್ನ ನಾವು ಆಚರಣೆ ಮಾಡ್ತೀವಿ. ಏಕಪ್ಪ ಆಚರಣೆ ಮಾಡ್ತೀವಿ ಅಂತಂದ್ರೆ ಎಲ್ಲ ಚೆನ್ನಾಗಿದ್ರೆ ಯಾರು ನೆನೆಸ್ಕೊಳಂಗಿಲ್ಲ, ಯಾರು ಆಚರಣೆ ಮಾಡಂಗಿಲ್ಲ ಅಂತಂದು ಎಲ್ಲ ಏನೋ ಒಂದು ಅವನತಿ ಹಂಚಿಗೆ ಹೋಗ್ತಾ ಇದೆ. ಇದೇನಪ್ಪ ಏನು ಉಳಿಯುತ್ತದೋ ಇಲ್ವೋ, ಅದು ಬೇಕಾಗಿದೆ ಅಂತಂದ್ರೆ ಸೊ ಆದ ದಿನಾಚರಣೆ ಆಚರಣೆ ಮಾಡ್ತೀವಿ. ಹೌದಲ್ವಾ? ನಾವು ಪರಿಸರ ದಿನಾಚರಣೆ ಅಂತಂದು ಯಾಕೆ ಮಾಡ್ತೀವಿ? ಪರಿಸರ ದಿನಾಚರಣೆ ಅಂತಂದು ನಾವೆಲ್ಲ ಸೇರ್ಕೊಂಡು ಪರಿಸರ ಮೇಲೆ ದಾಳಿ ಮಾಡ್ತಾ ಇದೀವಿ. ಇನ್ನು ಬೇರೆ ತರನು ಹೇಳ್ಬೋದು, ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೀವಿ. ಸೊ ಇನ್ನೇನಪ್ಪ ಉಳಿಗಾಲ ಇಲ್ಲ ನಮಗೆ. ಯಾರಾದ್ರೂ ಎಚ್ಚೆತ್ಕೊಬೇಕು, ಪರಿಸರ ಉಳಿಸಬೇಕು ಅನ್ನೋ ಒಂದು ಮಟ್ಟದಲ್ಲಿ ಅವತ್ತು ನಾವು ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗೇನೆ ವಿಶ್ವ ಆಹಾರ ದಿನಾಚರಣೆ ಅಂತ ಮಾಡ್ತೀವಿ. ಯಾಕೆ ಇವತ್ತು ಆಹಾರ ದಿನಾಚರಣೆ ಅಂತ ಮಾಡ್ತೀವಿ?
ಹೌದಲ್ವಾ? ಹಿಂದೆ ಎಲ್ಲರೂ ನಾವು ಜೀವನೋಪಾಯಕ್ಕಾಗಿ ವ್ಯವಸಾಯ ಮಾಡ್ತಿದ್ವಿ. ಇವತ್ತು ವ್ಯವಸಾಯ ಒಂದು ಉದ್ದಿಮೆ ಆಗಿದೆ, ಹೌದಲ್ಲ? ಆಹಾರ ಅನ್ನೋದನ್ನ ಸಾಕಷ್ಟು ಜನ ಮರ್ತೋಗಿದ್ವಿ. ನಾವು ತಟ್ಟೆಲಿ ಇಟ್ಕೊಂಡಾಗ ಮಾತ್ರ ನಾವು ಆಹಾರ ತಗೊಳ್ತೀವಿ, ಆದ್ರೆ ಬೇರೆ ಕಡೆಗೆ ನಾವು ಕಳಿಸ್ಕೊಡ್ತೀವಿ ಅಂತ. ರೋಗ ಏನು, ಯಾವುದು ಕೀಟ, ಯಾವುದು ಯಾವುದಕ್ಕೆ ಯಾವ ರೀತಿಯಾಗಿರ್ತಕ್ಕ ಔಷಧಿ ಹೊಡಿಬೇಕು, ಎಷ್ಟು ಹೊಡಿಬೇಕು, ಯಾವಾಗ ಹೊಡ್ಬೇಕು ಅದನ್ನ ಅನ್ನೋದನ್ನ ಅನುಸರಿಸಿದ್ರೆ ಮಾತ್ರ ಚೆನ್ನಾಗಿರ್ತದೆ. ಅದ್ರ ಬಗ್ಗೆ ತಿಳ್ಕೊಂಡಂಗೆ ನಾವು ಡೈರೆಕ್ಟ್ ಆಗಿ ಔಷಧಿ ಮಾರ್ಕೆಟ್ ಅಲ್ಲಿ ಹೋದ್ರೆ ಸಿಗುತ್ತೆ, ಬಿಡೋ ತಗೊಂಡು ಸಿಂಪಡಣೆ ಮಾಡೋಣ ಅಂತಾದ್ರೆ ಪ್ರಕೃತಿಗೆ ನಾವು ಹೆಚ್ಚಿನ ಪ್ರಮಾಣದ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳನ್ನು ನಾವು ಪ್ರಕೃತಿಗೆ ತುಂಬುತ್ತಾ ಇದ್ದೀವಿ ಅಂತ, ಹೌದಲ್ಲ? ಈಗಾಗಲೇ ನಾವೆಲ್ಲ ಪರಿಣಾಮಗಳು ಫೇಸ್ ಮಾಡುತ್ತಾ ಇದ್ದೀವಿ. ಏನಂತಂದ್ರೆ ಹುಟ್ಟೋ ಮಕ್ಕಳು ಕೂಡ ಈಗ ಸ್ಪೆಕ್ಸ್ ಹಾಕೋಬೇಕಾಗುತ್ತೆ, ಹೌದಲ್ಲ? ದೃಷ್ಟಿ ಕಡಿಮೆ ಆಗುತ್ತೆ. ಹುಟ್ಟೋ ಮಕ್ಕಳಿಗೆ ಸಾಕಷ್ಟು ಕಡೆ ನೋಡಿದ್ವಿ ನಾವೆಲ್ಲನ. ಸೊ ಹಾರ್ಟ್ ತೂತ ಬಿದ್ದಿದೆ ಅಂತಂದು, ಹೌದಾ? ರಂಧ್ರ ಆಗಿದೆ ಅಂತಂದು. ಅಥವಾ ಇನ್ನೊಂದೇನು, ಮತ್ತೆ ಚಾಫ್ ಕಟ್ರು ಈ ಕಡೆ ತುಂಬಾ ಈಗ ಡಿಮ್ಯಾಂಡ್ ಇದೆ. ಎಲ್ಲ ರೈತರು ಹೈನುಗಾರಿಕೆ ಮಾಡ್ತಾರೆ. ಉಗ್ರಾಣ ಡ್ರಮ್ ಬರಲ್ಲ ನಾವು ಸೈಲೇಜ್ ಬ್ಯಾಗ್ ಟೈಪ್. ದಯವಿಟ್ಟು ಸಾಹೇಬ್ರು ಹೇಳ್ಬಿಡ್ಲಿ, ಆಮೇಲೆ ನಮ್ಮ ಇಲ್ಲ ಕೇಳಿ ಡಿಸ್ಕಷನ್ ಟೈಪ್ ಆಗ್ಲಿ, ತೊಂದರೆ ಇಲ್ಲ. ಮತ್ತೆ ನಮ್ಮಲ್ಲಿ ಹೈನುಗಾರಿಕೆ ತುಂಬಾ ಮಹತ್ವ ಇದೆ, ಅದಕ್ಕೆ ಚಾಫ್ ಕಟ್ರು ನಮ್ಮಲ್ಲಿ ದೊರೀತಾ ಇದೆ. ಸಾಮಾನ್ಯ ವರ್ಗದವರಿಗೆ 50% ಕೊಡ್ತಾ ಇದ್ದೀವಿ. ಮತ್ತೆ SC ST ವರ್ಗದವರಿಗೆ 90% ಅಂತೆ ಸಹಾಯಧನ ನೀಡ್ತಾ ಇದ್ದೀವಿ. SC ST ಯಲ್ಲಿ ರೈತರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಸೀನಿಯಾರಿಟಿ ಬರ್ತದೆ, ತುಂಬಾ ಅರ್ಜಿಗಳು ಬರ್ತಾ ಇರ್ತವೆ. ನಮ್ಮ ಪ್ರೋಗ್ರಾಮು ಇರೋ ಪ್ರಕಾರ ನಾವು ಕೊಟ್ಕೊಂಡು ಹೋಗ್ತೀವಿ. ಜನರಲ್ ಇವಾಗಲೇ ಒಂದು 4-5 ದಿವಸ ನಿಲ್ಸಿದ್ವಿ ಅಷ್ಟೇ, ಅದು ಬಿಟ್ಟು ಎಲ್ಲ ವರ್ಷ ಪೂರ್ತಿ ನಮ್ಮ ಜನರಲ್ ಎಲ್ಲ ರೈತರು ಕೊಡ್ತಾ ಇದೀವಿ. ಅದನ್ನ 50% ಸಹಾಯಧನ ಕೊಡ್ತಾ ಇದೀವಿ. ಇನ್ನು ಉಳಿದಂತೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮ್ಗೆ ಈಗಾಗಲೇ ಲಘು ಪೋಷಕಾಂಶ ಆಗ್ಬೋದು, ಜಿಂಕು, ಜಿಪ್ಸಮ್ಮು, ಬೋರಾನು, ಇವೆಲ್ಲ ಸಾಮಾನ್ಯವರು ಎಲ್ಲ ಕ್ಯಾಟಗರಿಗೂ 50% ಕೊಡ್ತಾ ಇದ್ದೀವಿ. ಮತ್ತೆ ಸಾವಯವ ಇಂಗಾಲ ಯೋಜನೆ ಅಡಿ ರೈತರಿಗೆ ಅನುಕೂಲಕರವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಧಿಕಾರಿ ವೃಂದ, ರೈತರಿಗೆ ಏನಾದರೂ ಬೇಕಾದಂತಹ ಸೌಲಭ್ಯಗಳನ್ನ ಕೇಳಲಿಕ್ಕೆ ಜನಪ್ರತಿನಿಧಿಗಳು ಎಲ್ಲ ಈ ವೇದಿಕೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಭಾವನೆ. ಅದರ ಜೊತೆಗೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೆ, ಅಲ್ಲಿನ ಸೆಕ್ರೆಟರಿ ಅಥವಾ ಅಲ್ಲಿ ಒಂದು ಅಧಿಕಾರ ಮಂಡಳಿ ಇದ್ದಂತ ಸಂದರ್ಭದಲ್ಲಾದ್ರೂ ಅವರನ್ನು ಸೇರಿಸಿ ರೈತರ ದಿನಾಚರಣೆ ಮಾಡಬೇಕು. ಮತ್ತೆ ತಾಲೂಕಿನಾದ್ಯಂತ ಎಲ್ಲ ರೈತರಿಗೂ ಮಾಹಿತಿ ಹೋಗಬೇಕು. ರೈತರನ್ನ ಇನ್ನೊಂದಷ್ಟು ಜನನ ಸೇರಿಸಿ ಎಲ್ಲ ಮಾಹಿತಿಗಳು ರೈತರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಈಗ ನಿಮ್ಮ ಈ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಾಗ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಸೌಲಭ್ಯಗಳಾಗಲಿ, ರೇಷ್ಮೆ ಇಲಾಖೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಬೇಕಾದಂತ ಸೌಲಭ್ಯಗಳಾಗ್ಲಿ ಬರೀ ಬೆರಳಂಕೆಯಷ್ಟು ಕೆಲವರಿಗೆ ಮಾತ್ರ ಹೋಗ್ತಾ ಇದೆ. ನೀವು ಗಮನಿಸಬಹುದು. ನಿಮ್ದು ಏನು ಈ ಒಂದು ರೈತರ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಈ ರೈತರ ದಿನಾಚರಣೆಯನ್ನ ನಾನು ಹೋದ್ಸರಿ ಹಿಂದಿನ ವರ್ಷ ಈ ಒಂದು ಸಭೆಯಲ್ಲಿ ಕೂತ್ಕೊಂಡಾಗಲೂ ಸಹ ಹೇಳಿದ್ದೆ, ಇದನ್ನ ಒಂದು ಪೂರ್ವ ಯೋಜಿತ ಸಭೆಯನ್ನಾಗಿ ಮಾಡಬೇಕು. ಕನಿಷ್ಠ ಪಕ್ಷ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು, ರೈತರ ಮತ್ತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳನ್ನ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಇದನ್ನ ಎಲ್ಲ, ಈಗ ತೋಟಗಾರಿಕಾ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ರೇಷ್ಮೆ ಇಲಾಖೆ ಇದೆ ಶ್ರೀನಿವಾಸಪುರ ತಾಲೂಕಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬಹುದಾಗಿತ್ತು. ಅದರ ಜೊತೆ ನಮ್ಮ ಇನ್ನೂ ತಾಲೂಕು ಆಡಳಿತನ ಸೇರಿಸ್ಕೊಂಡು ಜನಪ್ರತಿನಿಧಿಗಳನ್ನು ಇವತ್ತು ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಇಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಏನಿವತ್ತು ಚೌಧರಿ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿ, ಮತ್ತೆ ಉಪ ಪ್ರಧಾನಿಗಳಾಗಿ, ಕೊನೆಗೆ ಅವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಈ ದೇಶದಲ್ಲಿ ಬಹಳಷ್ಟು ರೈತರ ಪರ ಕೆಲಸ ಮಾಡಿದಂತ ವ್ಯಕ್ತಿ ಅಂತ, ಕಾಳಜಿ ಇರುವಂತ ವ್ಯಕ್ತಿ ಅಂತಂದ್ರೆ ತಪ್ಪಾಗಲಾರದು. ಚೌಧರಿ ಚರಣ್ ಸಿಂಗ್ ಅವರು ಬಡ ಕುಟುಂಬದಿಂದ ಹುಟ್ಟಿದ್ರು ಸಹ ರೈತರ ಪರವಾಗಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಂತ ವ್ಯಕ್ತಿ. ಬರೀ ಅವರು 79ರಿಂದ 80 ಅಂದ್ರೆ 5 ತಿಂಗಳು ಮಾತ್ರ ಅವರು ಪ್ರಧಾನಮಂತ್ರಿ ಆಗಿದ್ರು. ಇಡೀ ಇವತ್ತು ಭಾರತ ದೇಶದಲ್ಲಿ ಏನಾದ್ರು ಅವ್ರು ಪ್ರಧಾನಮಂತ್ರಿ ಆದ್ಮೇಲೆ ಆ ಪಾರ್ಲಿಮೆಂಟ್ಗೆ ಹೋಗ್ತೀರಾ ರಾಜೀನಾಮೆ ಕೊಟ್ಟಿರೋರಂತೆ ಇವರು ಮೊದಲೇ ಅವರು, ಇದುವರೆಗೂ ಯಾರು ಇಲ್ಲ.
ಅವರು ಪ್ರಧಾನಿಯಾಗಿ ಪಾರ್ಲಿಮೆಂಟ್ಗೆ ಹೋಗಿಲ್ಲ. ಅಂತ ಒಳ್ಳ ಅಂತ ರೈತ ಪರ ಕಾಳಜಿ ಇರುವಂತ ವ್ಯಕ್ತಿ ಅಂತಂದ್ರೆ ತಪ್ಪಾಗ್ಲಾರ್ದು. ಇವತ್ತು ನಾನು ಬಹಳಷ್ಟು ಈ ಸಭೆಗಳಲ್ಲಿ ಹೇಳಿದ್ದೀನಿ, ನೀವು ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಸಿಲ್ಕಲ್ಚರ್ ಇರ್ಬೋದು, ನೀವೆಲ್ಲರೂ ಒಗ್ಗೂಡಿ ಒಂದೊಂದ್ಸಲಿ ಹೋಬಳಿ ಮಟ್ಟದಲ್ಲಿ ಏನು ಮಾಡೋದಾಗ್ಲಿ ಮುಖ್ಯ ಅಲ್ಲ. ಹೋಬಳಿ ಮಟ್ಟದಲ್ಲಿ ಮಾಡಿದ್ರೆ ಅಲ್ಲಿರುವಂತ ರೈತರಿಗೆ ನೀವೆಲ್ಲ ಕೂಡ ಮಾಹಿತಿ ಕೊಟ್ಟಂಗೆ ಆಗ್ತದೆ. ನಾನು ಅಧಿಕಾರಿಗಳಿಗೆ ಬಹಳಷ್ಟು ಎಚ್ಚರ ಕೊಟ್ಟಿದ್ದೀನಿ, ಇವಾಗಲೂ ಕೂಡ ಅಲ್ಲೇ ಮಾತು ಹೇಳ್ತಾ ಇದ್ದೀನಿ. ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡಿಬೇಕು. ರೈತ ದಿನಾಚರಣೆ ಅಲ್ಲಿ ನಡೆದ್ರೆ ಮಾತ್ರ ನಿಮ್ಮ ಎಲ್ಲ ಇದು ಕೂಡ ಏನು ಮುಟ್ಟ ರೈತರಿಗೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅದುವರೆಗೂ ಗೊತ್ತಾಗೋದಿಲ್ಲ. ಆದ್ರಿಂದ ದಯವಿಟ್ಟು ಈ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳಿಗೆ, ಮುಂದಿನ ದಿನಗಳಲ್ಲಿ ನೀವು ಹೋಬಳಿ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಏನು ಇಲ್ಲಿ ನಮ್ಮ ಎಲ್ಲ ರೈತ ಮುಖಂಡರು ಮತ್ತೆ ನಮ್ಮ ರೈತ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲ ಸೇರಿದ್ದಾರೆ. ಬಹಳ ಸಂತೋಷ, ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಆದ್ರಿಂದ ಇವತ್ತು ಏನು ನಿಮ್ಮ ಇಲಾಖೆಯಲ್ಲಿ ಸಲಕರಣೆಗಳು ಏನು ಉತ್ಪಾದನೆಗಳು ಏನೇನಿದಾವೆ ಅವೆಲ್ಲ ಕೂಡ ನೀವು ರೈತರಿಗೆ ವಿತರಿಸೋದ್ರಲ್ಲಿ ಅವರಿಗೆ ಮಾಹಿತಿ ಕೊಡೋದ್ರಲ್ಲಿ ಮುಖ್ಯ ವಾಹಿನಿಯಾಗಿ ಇರಬೇಕು ಅಂತೇಳಿ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನಗೆ ಮಾತಾಡ ನಾವೆಲ್ಲರೂ ಚೌಧರಿ ಚರಣ್ ಸಿಂಗ್ ಅನ್ನೋರು ನಮ್ಮ ದೇಶದ 5ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರ ಹುಟ್ಟೂರು ಬಂದು ಇವರು ಎಲ್ಲಿ 1902 ಜೈವಿಕನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ, ಕೆಮಿಕಲ್ಸ್ ಕಡಿಮೆ ಮಾಡ್ಕೊಂಡು ಹೋಗಿ, ಏಕ್ದಮ್ ನೀವು ಒಂದೇ ಸರಿ ಕನ್ವರ್ಟ್ ಆಗಿ ಅಂದ್ರೆ ಯಾರು ಮಾಡೋಕ್ಕಾಗಲ್ಲ. ನೀವು ನಮ್ಮನ್ನೇ ಬೈತೀರ ಆಮೇಲೆ ಒಂದೇ ಸರಿ ಇದು ನಿಲ್ಸಾಕು ಇದು ಮಾಡ್ರಿ ಅಂದ್ರೆ. ಯಾವುದೇ ಬೆಳೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಪ್ರತಿಯೊಂದಕ್ಕೆ ಯಾವುದೇ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಇವ್ ನಮಗೆ ಆಗಲಿ ಎಲ್ಲನ್ನ ಹೊಸ ಪ್ಲೇಸ್ಗೆ ಹೋಗ್ಬಿಟ್ಟು ಸಡನ್ ಆಗಿ ಅಡ್ಜಸ್ಟ್ ಆಗ್ತೀವಿ, ನಾವು ಹುಷಾರಲ್ಲಿ ತಪ್ತೀವಿ. ಅದೇ ಥರನೇ ಹಂತವಾಗಿ ವ್ಯವಸಾಯನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ರೈತರಲ್ಲಿ ಮನವಿ. ಏನು ನಿಮ್ಮ ಉದ್ದೇಶ ಏನಿರ್ಬೇಕಂದ್ರೆ ಮಣ್ಣು ಆರೋಗ್ಯವನ್ನ ಉದ್ದೇಶದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡ್ರಿ. ಮುಂದಿನ ಪೀಳಿಗೆಗಾದ್ರೂ ಒಳ್ಳೇದು ಕೊಡ್ರಿ. ಒಳ್ಳೇದು ಕೊಡಕ್ ಆಗ್ತಿಲ್ಲ ನಮ್ಗೆ. ಮೊದಲು ಎಷ್ಟು ನೀವು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಹೇಳ್ತಾ ಇದ್ದೀರಿ ನಮ್ಮ ರೈತರು ಅಂತಂದ್ರೆ, ರೈತರು ಇನ್ನು ಎಲ್ಲಿದ್ದೀವಿ? ಎಲ್ಲಿಗೂ ಸೇರ್ಬೇಕಾಗಿದೆ. ನಾವು ಮುಟ್ಟಬೇಕಾದ ಜಾಗಕ್ಕೆ ನಾವು ಇನ್ನೂ ಮುಟ್ತಾ ಇಲ್ಲ ಅಂತಂದ್ರೆ, ರೈತ ಪರ ಹೋರಾಟಗಾರರು ಹೋರಾಟ ಮಾಡಿ ಬಿಡುಗಡೆ ಮಾಡಿಸಿದಂತ ಹಣವನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರ ಇನ್ನೂ ವಾಪಸ್ ಆಗಿದೆ ಅಂತಂದ್ರೆ, ಹೋರಾಟಗಳಿಗೆ ಅವಮಾನ ಮಾತ್ರ ಅಲ್ಲ, ನಮಗೆ ನಾವೇ ಅವಮಾನ ಮಾಡ್ಕೊಂಡಂಗೆ ಆಗ್ತಾ ಇದೆ. ಅಂದ್ರೆ ರೈತರು ಇನ್ನೂ ಜಾಗೃತಿ ಆಗಿಲ್ಲ ಅಂತೇಳಿ ಸರ್ಕಾರಗಳು ಆಲೋಚನೆ ಮಾಡಿ ನಮಗೆ ಏನು ಕಾನೂನುಗಳನ್ನ ನಮ್ಮ ಪರವಾಗಿ ಜಾರಿ ಮಾಡಬೇಕಾಗಿತ್ತು ಆ ಕಾನೂನುಗಳನ್ನ ಜಾರಿ ಮಾಡೋದ್ರಲ್ಲಿ ಇನ್ನು ಮತ್ತಷ್ಟು ವಿಳಂಬಗಳನ್ನ ಮಾಡ್ತವೆ. 1902 ನೂರ್ಪುರ ವಿಲೇಜ್, ಮೀರತ್ ಡಿಸ್ಟಿಕ್, ಉತ್ತರ ಪ್ರದೇಶ್ ಜಿಲ್ಲೆಯಲ್ಲಿ ಇವರು ಜನಿಸುತ್ತಾರೆ. ಇವರು ಬಡ ಕುಟುಂಬದಿಂದ ಬಂದು ಇವರು ರಾಜಕೀಯವಾಗಿ ತುಂಬಾ ಬೆಳವಣಿಗೆ ಬೆಳೆದಿದ್ದು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮತ್ತು 2000